ಬೆಂಗಳೂರು ನಗರದಲ್ಲಿ ಮತ್ತೆ ಕಾಣಿಸಿಕೊಂಡ ಚಿರತೆ ಬ್ಯಾಡ್ರಹಳ್ಳಿ ಮುಖ್ಯ ರಸ್ತೆಯ ಭಾರತ ನಗರದಲ್ಲಿ ಪ್ರತ್ಯಕ್ಷ ಆಗಿದೆ. ಇಂದು ಬೆಳಗ್ಗೆ 4 ಗಂಟೆ ವೇಳೆ ಪ್ರತ್ಯಕ್ಷವಾದ ಚಿರತೆ ಕ್ಷಿಪ್ರ ಗಣಪತಿ ದೇವಾಲಯದ ಬಳಿ ಚಿರತೆ ಓಡಾಟ ಆಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ದೃಶ್ಯ ಸರಿಯಾಗಿದೆ. ಸ್ಥಳೀಯರಿಗೆ ಆತಂಕ ಹೆಚ್ಚಾಗ್ತಾ ಇದೆ. ಕಾಡನ್ನ ಬಿಟ್ಟು ನಾಡಿಗೆ ಬರ್ತಾ ಇದ್ದಾವೆ ಚಿರತೆಗಳು. ಓಡಾಡಬೇಕು ಅಂತ ಹೇಳಿದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕುವಂತಹ ಪರಿಸ್ಥಿತಿ ಇದೆ. ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಿಂದ ಚಿರತೆ ಬಂದಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಚಿರತೆ ಸೆರೆಗೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅರಣ್ಯ ಅಧಿಕಾರಿಗಳು. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳಿದು. ಚಿರತೆ ರೋಡ್ ಕ್ರಾಸ್ ಅನ್ನ ಮಾಡ್ತಾ ಇದೆ. ಬೆಳಗಿನ ಜಾವ 4 ಗಂಟೆ ಹೊತ್ತಿಗೆ ಅದರ ಸಂಘ ಪರಿವಾರ ಸಮೇತ ಬಂದಿರಬಹುದಾ, ಎಲ್ಲಿಂದ ಬಂತು? ಸ್ಥಳೀಯರು ಹೇಳ್ತಾ ಇದ್ರೆ ಸುತ್ತಮುತ್ತಲಿನ ಅರಣ್ಯ ಪ್ರದೇಶ ಇದೆ, ಹಾಗಾಗಿ ಅಲ್ಲಿಂದ ಬಂದಿರಬಹುದು ಅಂತ ಹೇಳ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಇಂದು ಬೆಳಗ್ಗೆ ಚಿರತೆ ಕಾಣಿಸಿಕೊಂಡಿರುವಂತದ್ದು. ಜನನಿಬಿಡ ಪ್ರದೇಶಗಳಲ್ಲಿ ಜನರು ಸಂಚಾರ ಮಾಡುವಂತಹ ವಾಸಿಸುವಂತಹ ಪ್ರದೇಶಗಳಲ್ಲಿ ಇವತ್ತು ಚಿರತೆ ಕಂಡಿರುವಂತದ್ದು. ಅಂದಾಗೆ ನಾನು ನೋಡ್ತಾ ಇರುವಂತದ್ದು ಇಲ್ಲಿ ಮುಖ್ಯವಾಗಿ ಬ್ಯಾಡ್ರಹಳ್ಳಿ ಮೇನ್ ರೋಡ್ನ ಕ್ಷಿಪ್ರ ಗಣಪತಿ ದೇವಾಲಯ ಈ ಒಂದು ಭಾಗದಲ್ಲಿ ಮುಖ್ಯ ರಸ್ತೆಯಲ್ಲೇ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ 4 ಗಂಟೆ ಸುಮಾರಿಗೆ ಒಂದು ಚಿರತೆ ಈ ಕಡೆ ಓಡಾಡಿರುವಂಥದ್ದು. ಇಲ್ಲಿರುವಂತಹ ಒಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನಿಲಯದ ಮನೆಯ ಸಿಸಿಟಿವಿ ಫುಟೇಜಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ಒಂದು ಸೆರೆ ಆಗಿರುವಂಥದ್ದು ಸಹಜವಾಗಿ ಇಲ್ಲಿ ವಾಸ ಮಾಡ್ತಿರುವಂತಹ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಕಾರಣ ಏನಂತಂದರೆ ಈ ಹಿಂದೆ ಈ ಒಂದು ಭಾಗದಲ್ಲಿ ಕುರ್ಹಳ್ಳಿ ಫಾರೆಸ್ಟ್ ಬರುತ್ತೆ, ಹಾಗೆಯೇ ಮಾಗಡಿ ರಸ್ತೆ, ನೈಸ್ ರಸ್ತೆ ಆ ಭಾಗಕ್ಕೆ ಕನೆಕ್ಷನ್ ಕೊಡುವಂತಹ ಒಂದು ಏರಿಯಾ ಇದಾಗಿರುವಂಥದ್ದು. ಸಹಜವಾಗಿ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು. ಹಗಲಿನ ಸಂದರ್ಭದಲ್ಲಿ ಅಥವಾ ಜನರು ಓಡಾಡುವಂಥ ಸಂದರ್ಭದಲ್ಲಿ ಆದರೂ ದಾಳಿಗಳಾದರೆ ಹೇಗೆ ಅನ್ನುವಂತಹ ಆತಂಕ ಈಗ ಜನಸಾಮಾನ್ಯರಲ್ಲಿ ಮೂಡಿರುವಂಥದ್ದು. ಮುಖ್ಯವಾಗಿ ಈಗ ಅರಣ್ಯ ಸಿಬ್ಬಂದಿಗಳು, ಅಧಿಕಾರಿಗಳು ವರ್ಗ ಕೂಡ ಬಂದಿದ್ದಾರೆ. ಇಲ್ಲೆಲ್ಲೂ ಕೂಡ ತಪಾಸಣೆ ನಡೆಸಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ, ಯಾವ ಭಾಗಕ್ಕೆ ಹಾದು ಹೋಗಿದೆ ಅನ್ನುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಒಂದು ಚಿರತೆ ಪತ್ತೆ ಆಗಿಲ್ಲ. ಒಂದು ಆತಂಕದ ವಿಚಾರ ಅಂದರೆ ಸಂಪೂರ್ಣವಾಗಿ ಈ ಒಂದು ಬ್ಯಾಡ್ರಹಳ್ಳಿ ಮುಖ್ಯ ರಸ್ತೆ ಏನಿದೆ ಅಥವಾ ಮಾಗಡಿ ರೋಡ್ ಕನೆಕ್ಷನ್ ಕೊಡುವಂತಹ ರಸ್ತೆ ಭಾಗದಲ್ಲಿ ಸಂಪೂರ್ಣವಾಗಿ ಜನ ವಾಸಿಸುವಂತಹ ಕೇಂದ್ರ ಸ್ಥಳ, ಬಡಾವಣೆಗಳಿರುವಂಥದ್ದು. ಇಂತಹ ಜನನಿಬಿಡ ಪ್ರದೇಶದಲ್ಲಿ ಚಿರತೆ ಹೇಗೆ ಬಂತು ಅನ್ನೋಂಥ ಪ್ರಶ್ನೆ ಒಂದಾದರೆ, ಇಲ್ಲೇನಾದರೂ ಚಿರತೆ ಇದ್ದಿದ್ದೇ ಆದರೆ ಸಹಜವಾಗಿ ಜನರಲ್ಲಿ ವಾಸ ಮಾಡಲಿಕ್ಕೆ ಭಯವಂತೂ ಸೃಷ್ಟಿ ಮಾಡುವಂತಹ ಬೆಳವಣಿಗೆ ಇದು. ಹಾಗಾಗಿ ಇವತ್ತು ಕಾರ್ಯಾಚರಣೆ ಮಾಡಿದೆ ಅರಣ್ಯ ಇಲಾಖೆ. ಯಾವುದೇ ರೀತಿಯ ಚಿರತೆಯನ್ನು ಪತ್ತೆ ಹಚ್ಚುವಂಥ ಕಾರ್ಯ ಆಗಿಲ್ಲ. ನಾಳೆನೂ ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರಿಯುವಂಥ ಸದಸ್ಯರು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಗಣೇಶ್ ಹೆಗ್ಡೆ, TV5 ಕನ್ನಡ, ಬೆಂಗಳೂರು.